ದಾಳಿ ಮಾಡಿ 30 ಲಕ್ಷ ರೂಪಾಯಿಯನ್ನು ದರೋಡೆ ಮಾಡಿರುವಂತಹ ಘಟನೆ ನಡೆದಿದೆ ಇಡಿಯ ಸೋಗಿನಲ್ಲಿ. ಇಡಿ ಅಧಿಕಾರಿಗಳು ಅಂತ ನಂಬಿಸಿ ಉದ್ಯಮಿಯ ಮನೆಗೆ ಖದೀಮರು ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಂತೂರು ಸಮೀಪದ ನಾರ್ಷಾ ಎಂಬಲ್ಲಿ ಘಟನೆ ಆಗಿರೋದು. ಸುಲೇಮಾನ್ ಹಾಜಿ ಎಂಬುವರಿಂದ ಲೂಟಿ ಮಾಡ್ತಾರೆ ಖದೀಮರು, ಅದು ಕೂಡ 30 ಲಕ್ಷ ರೂಪಾಯಿ. ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಈ ಬೋಳಂತೂರು. ಸುಲೇಮಾನ್ ಹಾಜಿ ಅವರು ಸಿಂಗಾರಿ ಬೀಡಿ ಸಂಸ್ಥೆಯನ್ನ ಅನೇಕ ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ತಡರಾತ್ರಿ ಅವರ ಮನೆಗೆ ತಮಿಳುನಾಡು ಮೂಲದ ಕಾರ್ನಲ್ಲಿ ಈ ತಂಡ ದರೋಡೆ ಮಾಡೋ ಉದ್ದೇಶದಿಂದಲೇ ಆಗಮಿಸುತ್ತೆ. ತಾವು ಇಡಿ ಅಧಿಕಾರಿಗಳಂತ ನಂಬಿಸಿ ಸುಮಾರು 2 ಗಂಟೆಗಳ ತನಕ ತನಿಖೆ ಆಗುತ್ತೆ. ತನಿಖೆಯನ್ನು ನಡೆಸೋ ನಾಟಕ ಮಾಡ್ತಾರೆ. 30 ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಮಾಡ್ತಾರೆ. ಮನೆಯಲ್ಲಿ ಆ ಟೈಮ್ನಲ್ಲಿ 30 ಲಕ್ಷ ರೂಪಾಯಿ ಇರುತ್ತೆ, ಅದನ್ನು ಎತ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಯತೀಶ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ಕೂಡ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಖದೀಮರು ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶ್ ಇಟ್ಟಿರ್ತಾರೆ ಅನ್ನೋದು ಗೊತ್ತಿದ್ದವರೇ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ.